ನಿಮ್ಮನ್ನ ದೇವರ ಮಕ್ಕಳು ಎಂದು ಹೇಳುತ್ತಾರೆ. ದೇವರು ಕೊಟ್ಟಿರುವ ಜೀವ ಇದು. ಅದನ್ನು ಬೇಡ ಎನ್ನಲು ನಾವ್ಯಾರು? ಅದಕ್ಕೆ ನೀವ್ಯಾಕೆ ಇಷ್ಟು ದುಃಖ ಪಡ್ಬೇಕು? ನೋಡಿ, ನೀವು ಹೀಗೆ ಅತ್ತರೆ ನನ್ನಿಂದ ನೋಡಲು ಆಗುವುದಿಲ್ಲ. ಮೊದಲು ಏಳಿ ಮೇಲೆ ಎಂದು ಹೇಳುತ್ತಾ ಅವನಿಗೆ ಆದಷ್ಟು ಸಮಾಧಾನ ಮಾಡುತ್ತಿದ್ದಳು ಸಾಕ್ಷಿ. ಇಲ್ಲ ಸಾಕ್ಷಿ, ನಮ್ಮಂತವರು ಈ ಸಮಾಜವನ್ನು ಎದುರಿಸಿ ನಿಲ್ಲುವುದು ನೀವು ಹೇಳಿದಷ್ಟು ಸುಲಭವಲ್ಲ. ಕುಟುಂಬವನ್ನು ಸಮಾಜವನ್ನು ಎದುರಿಸಿ ನಿಲ್ಲಲು ಆಗದೆ ಎಷ್ಟೋ ಜನ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಎಂದವನು ಎದ್ದು ನಿಂತು, ನೋಡಿ ಸಾಕ್ಷಿ, ಈಗ ನಾನು ಇವರಿಗೆ ನನ್ನ ಪರಿಸ್ಥಿತಿಯನ್ನು ಹೇಳಿದ್ದೇನೆ. ಈಗ ನೀವಿಬ್ಬರು ಇಲ್ಲಿಂದ ಹೊರಡಿ ಎಂದನು. ನವನೀತ್, ಈಗ ನೀವು ನನ್ನ ಜೊತೆ ಬರ್ಲಿಲ್ಲ ಅಂದ್ರೆ ನನ್ನ ಮೇಲೆ ಆಣೆ ಎಂದಳು. ಅವನನ್ನು ಮಾತಿನಲ್ಲಿ ಸೋಲಿಸಲು ಆಗುವುದಿಲ್ಲ. ಅದಾಗಲೇ ಅವನ ಮನಸ್ಸು ಜಡವಾಗಿದೆ. ಇನ್ನು ನಾನು ಏನು ಹೇಳಿದ್ರೂ ಕೇಳುವುದಿಲ್ಲ ಎಂದು ಅರಿತವಳು ಆಣೆಯ ಮೂಲಕ ಅವನನ್ನು ಕಟ್ಟಿ ಹಾಕುವ ಪ್ರಯತ್ನ ಮಾಡಿದಳು. ಸಾಕ್ಷಿ, ಯಾಕೆ ಹೀಗೆ ಹಠ ಮಾಡ್ತಿದ್ದೀರಾ? ನನ್ನನ್ನು ಯಾಕೆ ಹೀಗೆ ಇಕ್ಕಟ್ಟಿನ ಪರಿಸ್ಥಿತಿಗೆ ಸಿಲುಕಿಸುತ್ತಿದ್ದೀರಾ ಎಂದರೆ, ಯಾಕೆ ಅಂದ್ರೆ ನೀವು ನನ್ನ ಜೊತೆ ಬರ್ಬೇಕು. ನಿಮ್ಮನ್ನು ನಿಮ್ಮ ಅಪ್ಪ ಅಮ್ಮನ ಮುಂದೆ ನಿಲ್ಲಿಸಿ ನಿಮ್ಮ ಮಗ ಸತ್ತಿಲ್ಲ ಬದುಕಿದ್ದಾರೆ ಎಂದು ನಾನು ಹೇಳ್ಬೇಕು. ಪುತ್ರ ಶೋಕದಿಂದ ನರಳುತ್ತಿರುವವರಿಗೆ ಮುಕ್ತಿ ಕೊಡಬೇಕು. ಅದಕ್ಕಾದ್ರೂ ನೀವು ನನ್ನ ಜೊತೆ ಬರಲೇಬೇಕು ಎಂದಳು. ಅವಳು ಆಣೆ ಹಾಕಿದ ಮೇಲೆ ಅವನಿಗೆ ಬೇರೆ ದಾರಿ ಇರಲಿಲ್ಲ. ಸರಿ, ಬರ್ತೀನಿ. ಅದಕ್ಕೂ ಮೊದಲು ಇವರಿಗೆ ನಮ್ಮಿಬ್ಬರ ಮಧ್ಯ ಯಾವ ರೀತಿಯ ಸ್ನೇಹ ಇದೆ ಎಂದು ಹೇಳಬೇಕು ಎಂದನು. ನವನೀತ್, ಇವರಿಗೆ ಸತ್ಯ ಹೇಳುವ ಅಗತ್ಯತೆ ಇದೆಯಾ ಎಂದಳು. ಖಂಡಿತ ಇದೆ. ಇವರು ಮುಂದೆ ನಿಮ್ಮನ್ನು ಮದುವೆಯಾಗುವವರು. ಇವರಿಗೆ ಪೂರ್ತಿ ಸತ್ಯ ತಿಳಿಯಬೇಕು ಎಂದನು. ನವನೀತ್ ಸಿಗುತ್ತಿದ್ದ ಹಾಗೆ ತನ್ನ ಮದುವೆಯ ಕನಸನ್ನು ಕೈಬಿಟ್ಟಿರುವವಳಿಗೆ ಅನುರಾಗನಿಗೆ ಸತ್ಯ ಯಾಕೆ ಹೇಳಬೇಕು ಎನ್ನುವ ಮನೋಭಾವ ಅವಳದು. ಸಾಕ್ಷಿ, ಇವರು ಹೇಳಿದ ಮಾತನ್ನು ಕೇಳಿ ನಾನಿನ್ನು ಶಾಕ್ನಲ್ಲಿ ಇದ್ದೀನಿ. ಅದೇನು ಸತ್ಯ ಹೇಳಿ ಎಂದನು ಅನುರಾಗ್. ಸರ್, ಚಿಕ್ಕಂದಿನಲ್ಲಿ ನನಗೆ ಏನು ತಿಳಿಯುತ್ತಿರಲಿಲ್ಲ. ಎಲ್ಲರ ಹಾಗೆ ನಾನು ಕೂಡ ಹುಡುಗನ ಹಾಗೆ ಬೆಳೆದೆ. ಗಂಡು ಮಕ್ಕಳ ಜೊತೆ ಸೇರಿ ಎಲ್ಲಾ ಆಟವನ್ನು ಆಡುತ್ತಿದ್ದೆ. ನನಗೆ ಬುದ್ಧಿ ಬರುತ್ತಾ ಅಂದ್ರೆ ನಾನು ಹೈಸ್ಕೂಲ್ನಲ್ಲಿ ಇರಬೇಕಾದ್ರೆ ನಾನು ಹೆಣ್ಣು ಮಕ್ಕಳ ಜೊತೆ ಬೆರೆಯಬೇಕು ಎನಿಸುತ್ತಿತ್ತು. ಗಂಡು ಮಕ್ಕಳು ಎಂದರೆ ಒಂದು ರೀತಿ ಭಯ ಕಾಡಲು ಶುರುವಾಯಿತು. ಗಂಡು ಮಕ್ಕಳ ಜೊತೆ ಡೆಸ್ಕ್ ಮೇಲೆ ಕುಳಿತಿದ್ದರೂ ಕೂಡ ನನ್ನ ನೋಟ ಮಾತ್ರ ಹೆಣ್ಣು ಮಕ್ಕಳು ಕುಳಿತಿರುವ ಡೆಸ್ಕ್ ಕಡೆ ಹರಿಯುತ್ತಿತ್ತು. ನಾನು ಕೂಡ ಅಲ್ಲಿ ಕುಳಿತುಕೊಳ್ಳಬೇಕು ಎಂದು ಅನಿಸುತ್ತಿತ್ತು. ಆದ್ರೆ ಹೆಣ್ಣು ಮಕ್ಕಳ ಜೊತೆ ಹೋಗಿ ನಾನು ಹೇಗೆ ಕೂರಲು ಸಾಧ್ಯ? ಆಮೇಲೆ ಎಲ್ಲರೂ ನನ್ನನ್ನು ನೋಡಿಕೊಂಡು ನಗುತ್ತಾರೆ ಎಂದು ಮನದಲ್ಲಿಯೇ ಯೋಚಿಸಿ ಮನದಲ್ಲಿದ್ದ ನನ್ನ ಭಾವನೆಗಳೆಲ್ಲವನ್ನು ಕಷ್ಟಪಟ್ಟು ತಡೆಯುತ್ತಿದ್ದೆ. ನಂತರ ನಾನು ಕಾಲೇಜಿಗೆ ಹೋಗ್ಬೇಕಾದ್ರೆ ನನ್ಗೆ ಯಾಕೆ ಹೀಗೆ ಆಗುತ್ತದೆ ಎಂದು ತಿಳಿಯದೆ ಒದ್ದಾಡುತ್ತಿದ್ದೆ. ಆಗ ಒಳಗೊಳಗೆ ನಾನೆಷ್ಟು ನೋವು ತಿನ್ನುತ್ತಿದ್ದೆ ಎನ್ನುವುದು ನನಗೆ ಮಾತ್ರ ಗೊತ್ತು. ನನ್ನಲ್ಲಾಗುತ್ತಿರುವ ಬದಲಾವಣೆಗಳನ್ನು, ನನ್ನ ಮನಸ್ಸಿನ ತಳಮಳಗಳನ್ನು ಯಾರಲ್ಲಿಯೂ ಹೇಳಿಕೊಳ್ಳಲಾಗದೆ ಒಬ್ಬನೇ ನೋವು ಅನುಭವಿಸುತ್ತಿದ್ದೆ. ನನ್ನ ಸುತ್ತಮುತ್ತ ಇರುವ ಎಲ್ಲರೂ ನಾರ್ಮಲ್ ಆಗಿ ಇದ್ದರೆ ನಾನು ಯಾಕೆ ಹೀಗೆ ಆಗ್ತಿದ್ದೀನಿ? ಗಂಡಾಗಿ ಹುಟ್ಟಿ ನನ್ನಲ್ಲಿ ಯಾಕೆ ಹೆಣ್ಣಿನ ಭಾವನೆಗಳು ಉದ್ಭವವಾಗುತ್ತಿವೆ ಎಂದು ಯೋಚಿಸುತ್ತಿದ್ದೆ. ದಿನಗಳು ಉರುಳಿದಂತೆ ಕುಂತರು ನಿಂತರೂ ಯಾವುದರ ಬಗ್ಗೆಯೂ ಯೋಚನೆ ಇರಲಿಲ್ಲ. ನನ್ನ ಬಗ್ಗೆ ಮಾತ್ರ ಯೋಚಿಸುತ್ತಿದ್ದೆ. ದಿನ ಕಳೆದಂತೆ ನನ್ನ ಮನಸ್ಸಲ್ಲಿ ಅಷ್ಟೇ ಅಲ್ಲ, ನನ್ನ ಹಾವ ಭಾವ, ನಗು, ನಡೆ ಎಲ್ಲದರಲ್ಲೂ ಬದಲಾವಣೆಯಾಗಲು ಶುರುವಾಯಿತು. ನಾನೆಷ್ಟೇ ಕಂಟ್ರೋಲ್ ಮಾಡಲು ನೋಡಿದರೂ ಅದು ನನ್ನಿಂದ ಆಗುತ್ತಿರಲಿಲ್ಲ. ಆದ್ರೂ ನನ್ನ ಶಕ್ತಿ ಮೀರಿ ಪ್ರಯತ್ನ ಪಟ್ಟು ಕಂಟ್ರೋಲ್ ಮಾಡಿಕೊಂಡು ಗಂಡಸಿನ ಹಾಗೆ ಇರಲು ಪ್ರಯತ್ನ ಪಡುತ್ತಿದ್ದೆ. ನಾನು ಅಂಗಡಿಯಲ್ಲಿ ಇರುವಾಗ ಅಲ್ಲಿಗೆ ಮಂಗಳಮುಖಿಯರು ಹಣಕ್ಕೆಂದು ಬರುತ್ತಿದ್ದರು. ಅವರನ್ನು ನೋಡುತ್ತಿದ್ದ ಹಾಗೆ ಬೇಗ ಅವರೆಡೆಗೆ ಅಟ್ರಾಕ್ಟ್ ಆಗುತ್ತಿದ್ದೆ. ಅದೇಕೋ ನನ್ನಲ್ಲಾಗುತ್ತಿರುವ ಬದಲಾವಣೆಗಳ ಬಗ್ಗೆ ಅವರನ್ನೇ ಕೇಳಬೇಕು ಎಂದು ಮನಸ್ಸು ಬಯಸುತ್ತಿತ್ತು. ಅವರು ವಾರಕ್ಕೆ ಒಮ್ಮೆ ಬರುತ್ತಿದ್ದರು. ಒಂದು ದಿನ ಅವರು ಬರುವ ದಾರಿಯನ್ನೇ ಕಾಯ್ದು ಕುಳಿತು ನನ್ನಲ್ಲಿ ಹೀಗೀಗೆ ಆಗುತ್ತಿದೆ ಎಂದು ಹೇಳಿಕೊಂಡೆ. ಆಗ ಅವರು ನನಗೆ ಹೇಳಿದ್ದು, ನೀನು ಕೂಡ ನಮ್ಮ ಹಾಗೆ ಹುಟ್ಟಿದೀಯ. ದೇವರು ಕೊಟ್ಟಿರುವ ಜನ್ಮ ಇದು, ಏನೂ ಮಾಡಲು ಆಗುವುದಿಲ್ಲ. ನಿನ್ನ ಮನೆಯವರಿಗೆ ನಿನ್ನ ಜನ್ಮ ರಹಸ್ಯ ತಿಳಿದು ಅವರೇ ನಿನ್ನನ್ನು ಕುತ್ತಿಗೆ ಹಿಡಿದು ಹೊರಗೆ ದಬ್ಬುವ ಮೊದಲು ನೀನೇ ಹೊರಗೆ ಬಾ. ನಮ್ಮದೇ ಒಂದು ಸಂಘ ಇದೆ, ಅಲ್ಲಿಗೆ ಬಂದು ಬಿಡು. ಅಲ್ಲಿ ಟ್ರಾನ್ಸ್ ವುಮನ್ ಆಗಿ ಜೀವನ ಮಾಡಬಹುದು ಎಂದರು. ಇಲ್ಲ, ನನ್ನ ಅಪ್ಪ ಅಮ್ಮ ತುಂಬಾ ಒಳ್ಳೆಯವರು. ನನ್ನನ್ನು ಹಾಗೆ ಹೊರಗೆ ಹಾಕುವುದಿಲ್ಲ. ಅವರು ತುಂಬಾ ಒಳ್ಳೆಯವರು. ನಾನೆಂದರೆ ತುಂಬಾ ಪ್ರೀತಿ ಎಂದೆ. ಅದಕ್ಕೆ ಈಗ ನಿನ್ನನ್ನು ಇವನು ನಮ್ಮ ಮನೆತನದ ಬೆಳಗುವ ಮಗ ಎಂದು ತಿಳಿದಿದ್ದಾರೆ. ಆದ್ರೆ ನಿನ್ನಿಂದ ಅದು ಸಾಧ್ಯ ಇಲ್ಲ ಎಂದು ತಿಳಿದು ಹಾಗೆ ನಿನ್ನ ಸಂಬಂಧಿಕರು ನಿಮ್ಮ ಕುಟುಂಬವನ್ನು ತಿರಸ್ಕಾರದಿಂದ ನೋಡ್ತಾರೆ. ಆಗ ತಮ್ಮ ಮರ್ಯಾದೆಗೋಸ್ಕರ ನಿನ್ನನ್ನು ಹೊರಹಾಕದೆ ಅವರಿಗೆ ಬೇರೆ ವಿಧಿ ಇರುವುದಿಲ್ಲ ಎಂದರು. ಅವರ ಮಾತು ಕೇಳಿ ನಾನು ನಡುಗಿ ಹೋದೆ. ಇಡೀ ಸಮಾಜ ನನ್ನನ್ನು ಗಂಡು ಎಂದು ತಿಳಿದಿದೆ. ಈಗ ನಾನು ಹೆಣ್ಣಾಗೂ ಇರುವುದೇ?
ಹಾಗೆ ಆಗಿ ಈ ಸಮಾಜವನ್ನು ನಾನು ಎದುರಿಸಬಹುದೇ? ಅಪ್ಪ ಅಮ್ಮ ಇರುವ ಒಬ್ಬನೇ ಮಗ ಎಂದು ಮುದ್ದಿನಿಂದ ಬೆಳೆಸಿದ್ದಾರೆ. ಅವರಿಗೆ ತಮ್ಮ ಮಗ ಹೀಗೆ ಎಂದು ತಿಳಿದರೆ ಎದೆ ಹಿಡಿದುಕೊಂಡು ಗೋಳಾಡಬಹುದು, ಅಥವಾ ಅವರು ಹೇಳಿದ ಹಾಗೆ ನೀನು ನನ್ನ ಮಗನೇ ಅಲ್ಲ ಎಂದು ಹೊರಗಟ್ಟಬಹುದು. ಇಲ್ಲ, ನಾನೆಲ್ಲಿಗೂ ಹೋಗುವುದಿಲ್ಲ, ನಾನು ಇಲ್ಲಿಯೇ ಇರುತ್ತೇನೆ. ಹಾಗೆ ಈ ವಿಷಯ ಯಾರಿಗೂ ಗೊತ್ತಾಗದ ಹಾಗೆ ನೋಡಿಕೊಳ್ಳುತ್ತೇನೆ ಎಂದು ಯೋಚಿಸಿ ಮುಂದಿನ ವಾರ ಆ ವ್ಯಕ್ತಿ ಬರುವವರೆಗೂ ಕಾದು ಕುಳಿತಿದ್ದೆ. ನನ್ನ ಅದೃಷ್ಟ ಎನ್ನುವಂತೆ ಅಪ್ಪ ಇಲ್ಲದೆ ಇರುವ ಸಮಯದಲ್ಲಿ ಆ ವ್ಯಕ್ತಿ ಅಂಗಡಿಗೆ ಬಂದಿದ್ದರು. ಅವರ ಕೈಗೆ ಒಂದಷ್ಟು ಹಣವನ್ನು ನೀಡಿ, ಯಾರಿಗೂ ಈ ವಿಷಯವನ್ನು ಹೇಳ್ಬೇಡಿ ಎಂದು ಕೇಳಿಕೊಂಡೆ. ಅವರು ನನ್ನ ಕಣ್ಣಲ್ಲಿನ ನೀರು ನೋಡಿ ನನ್ನ ತಲೆಯನ್ನು ಮುಟ್ಟಿ ಆಶೀರ್ವದಿಸುತ್ತಾ, ನಿನ್ನ ನೋವು ಏನು ಎಂದು ನಮಗೂ ಅರ್ಥವಾಗುತ್ತದೆ ಮಗು. ನಿನಗೋಸ್ಕರ ನಾನು ಈ ವಿಷಯವನ್ನು ಯಾರಿಗೂ ಹೇಳುವುದಿಲ್ಲ. ಆದರೆ ಹೆಚ್ಚು ದಿನ ನಿನ್ನ ಮನದ ಭಾವನೆಗಳನ್ನು ಕಟ್ಟಿಹಾಕಲು ಸಾಧ್ಯವಿಲ್ಲ ಎಂದರು. ಅವರ ಮಾತು ಕೇಳಿ ಮನದಲ್ಲಿಯೇ ಗಟ್ಟಿ ನಿರ್ಧಾರ ಮಾಡಿದೆ. ಯಾಕೆ ಆಗಲ್ಲ, ಆಗುತ್ತೆ. ನಾನು ನನ್ನ ಕುಟುಂಬದವರ ಜೊತೆಯಲ್ಲಿಯೇ ಕೊನೆಯವರೆಗೂ ಇರ್ತೀನಿ. ಹಾಗೆ ನನ್ನ ಪರಿಸ್ಥಿತಿಯನ್ನು ಯಾರಿಗೂ ಕೂಡ ಹೇಳಲ್ಲ. ನನ್ನ ಹಾವ ಭಾವ ಎಲ್ಲವನ್ನು ಕಷ್ಟಪಟ್ಟು ನಾನೇ ಬದಲಾಯಿಸಿಕೊಳ್ಳುತ್ತೇನೆ ಎಂದು ನನ್ನ ಮನದಲ್ಲಿ ಶಪಥ ಮಾಡಿ ಹಾಗೆ ಜೀವನ ಮಾಡಲು ಕೂಡ ಶುರು ಮಾಡಿದೆ. ಹೇಗೋ ನಡೆಯುತ್ತಿದ್ದ ನನ್ನ ಜೀವನದಲ್ಲಿ ಊಹೆಗೂ ಮಾಡದ ತಿರುವು ಅಂದ್ರೆ ಅದು ಮದುವೆ. ಅಪ್ಪ ಅಮ್ಮ ಮದುವೆ ವಿಷಯ ಎತ್ತಿದಾಗಲೆಲ್ಲ ನನಗೆ ಈಗಲೇ ಮದುವೆ ಬೇಡ, ನಾನು ಮದುವೆ ಆಗಲ್ಲ ಎಂದು ಮುಂದೂಡುತ್ತಲೇ ಬಂದೆ. ನನ್ನ ಅಪ್ಪ ಅಮ್ಮ ತಾನೇ ನನ್ನ ಮಾತನ್ನು ಎಷ್ಟು ದಿನ ಕೇಳಿಯಾರು? ನಮ್ಮಿಬ್ಬರಿಗೂ ವಯಸ್ಸಾಯ್ತು, ನಿನಗೂ ಕೂಡ ಮದುವೆ ವಯಸ್ಸು ಮೀರುತ್ತಿದೆ, ಮದುವೆ ಆಗ್ಲೇಬೇಕು ಎಂದು ಪಟ್ಟು ಹಿಡಿದರು. ಆ ಸಮಯದಲ್ಲಿ ನಾನು ಅನುಭವಿಸಿದ ನೋವು ನನಗೆ ಮಾತ್ರ ಗೊತ್ತು. ಮದುವೆಯಾಗಿ ಒಂದು ಹುಡುಗಿಯ ಜೀವನ ಹಾಳು ಮಾಡಲ್ಲ, ಇಲ್ಲ ನನ್ನ ಸತ್ಯವನ್ನು ಎಲ್ಲರಿಗೂ ಹೇಳಿಬಿಡಲ್ಲ ಎಂದು ನನ್ನ ಮುಂದೆ ಎರಡು ಆಯ್ಕೆ ಬಂದಿತ್ತು. ಅದೇಕೋ ಎಲ್ಲರಿಗೂ ಸತ್ಯ ಹೇಳಿ ಎಲ್ಲರಿಂದ ದೂರವಾಗಲು ನನ್ನ ಮನಸ್ಸು ಹಿಂದೇಟು ಹಾಕಿತು. ಹಾಗಂತ ಮದುವೆಯಾಗಿ ಒಂದು ಹುಡುಗಿಯ ಜೀವನವನ್ನು ಹಾಳು ಮಾಡಲ್ಲ ಎನ್ನುವ ಪ್ರಶ್ನೆ ನನ್ನಲ್ಲಿ ಮೂಡಿತು. ಆಗ ನನಗೆ ಸಿಕ್ಕಿದ ದಾರಿ ಆತ್ಮಹತ್ಯೆ. ಹೌದು, ಈ ರೀತಿ ಮನಸ್ಸಿನಲ್ಲಿ ನೋವು ಅನುಭವಿಸುತ್ತಾ ಮನೋರೋಗಿಯಾಗಿರಲು ನನಗೆ ಇಷ್ಟ ಇಲ್ಲ. ಇದೆಲ್ಲದಕ್ಕೂ ಒಂದೇ ಪರಿಹಾರ, ಸಾವು ಎಂದು ಯೋಚಿಸಿದೆ. ಅದಕ್ಕೆ ಎಲ್ಲ ತಯಾರಿ ಕೂಡ. ಆ ಕ್ಷಣದಲ್ಲಿ ನನಗೆ ನೆನಪಿಗೆ ಬಂದದ್ದು ಆತ್ಮಹತ್ಯೆ ಮಹಾಪಾಪ ಎನ್ನುವ ಸಾಲು. ಈಗ ಆತ್ಮಹತ್ಯೆ ಮಾಡಿಕೊಂಡರೆ ಆ ಪಾಪ ನನ್ನನ್ನು ಸುಮ್ಮನೆ ಬಿಡುವುದಿಲ್ಲ. ಮುಂದಿನ ಜನ್ಮದಲ್ಲೂ ನನ್ನನ್ನು ಹೀಗೆ ಸೃಷ್ಟಿಸಿದರೆ ಆಗ ಮತ್ತೆ ನನಗೆ ತಾನೇ ನೋವು ಎಂದು ನನ್ನ ಮನಸ್ಸನ್ನು ಬದಲಾಯಿಸಿದೆ. ಹಾಗಂತ ಎಲ್ಲರಿಗೂ ಸತ್ಯ ಹೇಳಲು ನಾನು ತಯಾರಿರಲಿಲ್ಲ. ನನ್ನ ಈ ಎಲ್ಲಾ ಮನಸ್ಸಿನ ಗೊಂದಲಗಳ ನಡುವೆ ಅಪ್ಪ ನೋಡಿದ ಹುಡುಗಿ ಸಾಕ್ಷಿ. ಅವರ ಜಾತಕ ಸರಿ ಇಲ್ಲದಿದ್ದರೂ ಅಪ್ಪನಿಗೆ ಇವರು ತುಂಬಾ ಇಷ್ಟವಾಗಿದ್ದರು. ಮೊದಲಿಗೆ ಅಮ್ಮ ಬೇಡ ಎಂದರೂ ಕೂಡ ಅವರ ಮಾತನ್ನು ಕೇಳದ ಅಪ್ಪ ಇವರೇ ನನ್ನ ಮನೆಯ ಸೊಸೆ ಎಂದು ದೃಢವಾಗಿ ಹೇಳಿದರು. ನಂತರ ಅಪ್ಪನ ಮಾತಿಗೆ ಯಾರು ಎದುರಾಡಲಿಲ್ಲ. ಆ ಕ್ಷಣದಲ್ಲಿ ನಾನು ಸತ್ಯ ಹೇಳದೆ ಇರುವಂತಹ ಹೇಳಿ ಆದೆ. ಕೊನೆಗೂ ಅದೇ ನೋವಿನಲ್ಲಿ ಇವರನ್ನು ಮದುವೆಯಾದಷ್ಟು ಸುಲಭವಾಗಿ ಮದುವೆಯ ನಂತರ ಜೀವಿಸಲು ಸಾಧ್ಯವಾಗಲಿಲ್ಲ. ಮೊದಲೇ ತಾಯಿ ಇಲ್ಲದ ಹೆಣ್ಣು, ಜಾತಕ ಸರಿಯಿಲ್ಲ ಎಂದು ಇವರನ್ನು ಮದುವೆಯಾಗಲು ಹಿಂದೇಟು ಹಾಕಿದವರೇ ಹೆಚ್ಚು. ಸಾಕಷ್ಟು ನೋವುಗಳನ್ನು ಅನುಭವಿಸಿ ಮದುವೆಯಾದ ಮೇಲಾದ್ರೂ ಖುಷಿಯಾಗಿ ಇರಬೇಕು ಎಂದು ನೂರಾರು ಆಸೆ ಕನಸುಗಳನ್ನು ಹೊತ್ತು ನನ್ನ ಮನೆಗೆ ಬಂದ ಹೆಣ್ಣಿಗೆ ನಾನು ಏನು ಎನ್ನುವುದು ತಿಳಿದಿಲ್ಲ. ಅದಾಗಲೇ ನಾನು ಮಾಡಿದ ತಪ್ಪಿಗೆ ಪಾಪ ಪ್ರಜ್ಞೆ ನನ್ನನ್ನು ಕಾಡತೊಡಗಿತು. ಒಂದು ಹೆಣ್ಣಿಗೆ ಮೋಸ ಮಾಡಿದೆನಲ್ಲ ಎನ್ನುವ ನೋವು ನನ್ನನ್ನು ಒಳಗೊಳಗೆ ಬಹಳ ಕಾಡುತ್ತಿತ್ತು. ಮೊದಲ ರಾತ್ರಿಗೆ ಅವರಿಂದ ದೂರ ಮಲಗಿದರೂ ಕೂಡ ಇವರು ಯಾಕೆ ಹೀಗೆ ಮಾಡಿದ್ರಿ ಎಂದು ಒಂದು ಮಾತು ಕೂಡ ಕೇಳಲಿಲ್ಲ. ತಾಳಿ ಕಟ್ಟಿ ಮನೆಗೆ ಕರೆದುಕೊಂಡು ಬಂದ ಹೆಂಡತಿಯಿಂದ ಕಣ್ತಪ್ಪಿಸಿ ಓಡಾಡಲು ಶುರು ಮಾಡಿದೆ. ಅಂಗಡಿಯಿಂದ ಮನೆಗೆ ಬರುವುದು ತಡ ಮಾಡುತ್ತಿದ್ದೆ. ಕಾರಣ, ಯಾಕೆ ನನ್ನನ್ನು ಮಾತನಾಡಿಸುತ್ತಿಲ್ಲ, ಯಾಕೆ ನನ್ನನ್ನು ಅವಾಯ್ಡ್ ಮಾಡುತ್ತಿದ್ದೀರಾ ಎಂದು ಆ ಹುಡುಗಿ ಕೇಳಿದರೆ ನಾನು ಏನು ಹೇಳುವುದು ಎನ್ನುವ ಭಯ ನನ್ನನ್ನು ಕಾಡುತ್ತಿತ್ತು. ಹೀಗೆ ಪ್ರತಿದಿನ ಪ್ರತಿ ಕ್ಷಣ ಪಶ್ಚಾತ್ತಾಪದ ದೊಳ್ಳುರಿಯಲ್ಲಿ ಬೇಯತೊಡಗಿದೆ. ನನ್ನ ಊಹೆಯಂತೆ ಮದುವೆಯಾದ 2 ತಿಂಗಳ ನಂತರ ಸಾಕ್ಷಿಯವರು ನನ್ನ ಬಳಿ ಬಂದು ನೇರವಾಗಿ ಕೇಳಿಬಿಟ್ಟರು. ಅಂದು ಮುಂದುವರಿಯುವುದು. ಧನ್ಯವಾದಗಳು.